ಇವತ್ತು ಬೆಳಿಗ್ಗೆ ಏನು BH ರಸ್ತೆಯಲ್ಲಿ ಏನು ಕಾಮಗಾರಿ ನಡೀತಿತ್ತು, ಒಂದು ಕಾಮಗಾರಿ ಫಲಕ ಇಲ್ಲದೆ, ಆಮೇಲೆ ಅಲ್ಲಿರುವಂತ ಬಾಕ್ಸ್ ಚರಂಡಿ ಮಾಡಬೇಕಾದ್ರೆ ಏನ ವೇಸ್ಟೇಜ್ ಬರುತ್ತೆ ಅದನ್ನ ಫಸ್ಟ್ ಅವರು ಸಾಗಿಸಿ, ನಂತರ ಆ ಜಾಗದಲ್ಲಿ ಜಲ್ಲಿ, ಮರಳು, ಸಿಮೆಂಟ್ ಅವ್ರದ್ದು ಏನು ಇರ್ತದೋ ಅದನ್ನ ಹಾಕೊಂಡು ಕೆಲಸ ಮಾಡುವಂತ ರೂಲ್ಸ್ ಇರ್ತದೆ. ಆ ರೂಲ್ಸ್ ಅನ್ನು ಬಿಟ್ಟು ಅದನ್ನ ಅಲ್ಲೇ ಇಟ್ಟು ಆ ಜಾಗನ ಏನು ಗುರುತಿಸ್ತಾರೆ ಅದಕ್ಕಿಂತ ಹೊರಗಡೆ ಬಸ್ಗಳು, ವಾಹನಗಳು ಓಡಾಡುವಂತ ರಸ್ತೆಯಲ್ಲಿ ಜಲ್ಲಿ, ಕಲ್ಲು, ಮರಳು ಎಲ್ಲವನ್ನು ಸುರಿದು ಸಂಚಾರಕ್ಕೆ ತೊಂದರೆ ಕೊಡ್ತಿರೋದ್ರಿಂದ ಆ ಜೆ ಅವರ ಗಮನಕ್ಕೆ ತಂದು ಎಲ್ಲವನ್ನು ಮಾಡಿದ್ದನ್ನು ನೀವು ನೋಡಿದ್ರಿ. ಇವತ್ತು ಅದ್ರ ಪ್ರಯುಕ್ತ ಒಂದು ಕಂಪ್ಲೇಂಟ್ ಕೂಡ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ. ನಾಳೆ ದಿನಲ್ಲಿ ಯಾರೇ ಪಬ್ಲಿಕ್ಸಿಗೆ ತೊಂದರೆ ಆದರೆ, ಅಪಘಾತ ಆದರೆ ಅದರಲ್ಲೇ ಇವರು ಪಾಲು ಇರುತ್ತೆ, ಇವ್ರ ಮೇಲೂ ನೀವು ಕ್ರಮ ತಗೊಳ್ಬೇಕಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದೇ ಕಂಪ್ಲೇಂಟ್ ಕಾಪಿಯಲ್ಲಿ ಇನ್ನೊಂದು ನಗರಸಭೆ ಪೌರಾಯುಕ್ತರಿಗೆ ಗಮನಕ್ಕೆ ಕೊಡುವ ನಿಟ್ಟಿನಲ್ಲಿ ಒಂದು ಮನವಿ ತಂದಿದಾಗ ಅವರು ಕಚೇರಿಯಲ್ಲಿ ಇರಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಸಂಬಂಧಪಟ್ಟ AEE ಅವರ ಕಚೇರಿ ಬಂದಿದ್ವಿ. ಬನ್ನಿ ಸುರೇಶ್. ಸರ್ ನಮಸ್ಕಾರ. ಓದಿ, ನಾನು ಒಂದ್ಸಲ ಹೇಳ್ತೇನೆ ಆಮೇಲೆ. ನಂಬರ್ ಇದೆಲ್ಲ ವಾಟ್ಸಪ್ ಮಾಡಿ. ಇಲ್ಲ ಸರ್, ಏನಂದ್ರೆ ನೀವು ಇದ್ರೊಳಗಡೆ ಎಷ್ಟು ಕಾಮಗಾರಿ ಎಷ್ಟು ಮೊತ್ತದ್ದು ಸರ್? ಎಲ್ಲದೂ ಅಲ್ಲಿ ಬರುತ್ತೆ ಸರ್. ನಿಮಗೆ ಗೊತ್ತಿರೋಷ್ಟು ಅದೆಷ್ಟು ಮೊತ್ತದ ಯಾವುದು ಈಗ ಆಗ್ತಾ ಇರೋದು, ಇದು ಮಾಡ್ತಾ ಇರೋದು BH ರಸ್ತೆ ಅದು ಹಾಕ್ತೀವಿ ರೀ. ಅಂದಾಜು ಹೇಳಿ, ನಿಮ್ ಗಮನಕ್ಕೆ ಅಂದಾಜು. ನಾವು ಅಂದಾಜು ಅದು ಮೂರು ಸೇರ್ಬಿಟ್ಟು 2 ಕೋಟಿ ಚಿಲ್ಲರೆ. 2 ಕೋಟಿ ಸಣ್ಣ ಮೊತ್ತ ಅಲ್ಲ, ಅದು ದೊಡ್ಡ ಮೊತ್ತ. ಒಂದೊಂದು ವರ್ಕ್ ಇದೆ, ಅದಕ್ಕೆ ಹಾಕ್ತಾ ಇದೀವಿ. ಬೆಳಿಗ್ಗೆ ಹೇಳಿದ್ರಲ್ಲ ನೀವು, ಅಲ್ಲಿ ಕಳಿಸಿದ್ನಲ್ಲ, ಅವ್ರು ಹಾಕ್ತಾರೆ ಬಿಡಿ. ಈಗ ಹಾಕಿಸ್ತೀವಿ. ಇದೇ ಮಣ್ಣು ತಗ್ಸಕ್ಕೆ ಹೇಳಿದ್ರೆ ಇದನ್ನೆಲ್ಲ ಮಾಡಿಸ್ತೀವಿ. ಇದು ನಾವು ಬಂದ್ಮೇಲೆ ಹೇಳಿದ್ಮೇಲೆ ಮಾಡ್ಬೇಕಾ, ಅದಕ್ಕಿಂತ ಮುಂಚೆನೆ ನೀವು ಮಾಡ್ಕೊಂಡು ಅದನ್ನ ಇದು ಮಾಡ್ಬೇಕಿತ್ತ? ಏನ ಆ ಚರಂಡಿ ಮಣ್ಣೆಲ್ಲ ತೆಗೆದ್ರಲ್ಲ ಡ್ರೈನೇಜಿಗೋಸ್ಕರ, ಆ ಮಣ್ಣನ್ನು ಫಸ್ಟ್ ಅಲ್ಲಿಂದ ತೆಗೆದ್ಬಿಟ್ಟು ಆಮೇಲೆ ಕೆಲಸಕ್ಕೆ ಅಲ್ಲಿಗೆ ಎಮ್ಸೆಂಟು, ಜಲ್ಲಿ, ಮರಳು, ನೀರನ್ನ ವ್ಯವಸ್ಥೆ ಮಾಡ್ಕೋಬೇಕಾ? ಇಲ್ಲ ನಾವು ಬಂದು ಇದರ ಕಂಪ್ಲೇಂಟ್ ಕೊಟ್ಮೇಲೆ ಅದನ್ನ ಏನಾಗಿದೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿ ಏನಿದೆ ಸರ್, ಅದ್ ಮಣ್ಣೆಲ್ಲ ತೆಗಿತೀವಿ ಬಿಡ್ರಿ. ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್ ಮಾಡಿದಿರ ನೀವು? ಸರ್ ನಾವು ಮಾಡಿದ್ವಿ, ಸ್ವಲ್ಪ ನನಗೆ ಜ್ಞಾನ ಇರುತ್ತಲ್ಲ ಸರ್. ಜಲ್ಲಿ ಮಣ್ಣು ಹಾಕೊಂಡು ಕೆಲಸ ಮಾಡೋದು, ಅಲ್ಲಿ ಮಣ್ಣು ಸೇರುತ್ತೆ ಅನ್ನೋದು ನಮಗೆ ಜ್ಞಾನ ಇರುತ್ತಲ್ಲ, ಅದಕ್ಕೆ ಓದ್ಕೊಂಡೇ ಇದು ಮಾಡ್ಬೇಕು ಅದನ್ನ. ಅದು ಮಾಡಕ್ ಹೇಳಿದೀವಲ್ಲ, ಈಗ ಮಾಡ್ತಾ ಇದ್ದೀರಲ್ಲ, ಮಾಡಕ್ ಹೇಳಿದೀವಿ. ನೀವು ಒಳ್ಳೆ ಈ ತರ ಬಂದು ಅರ್ಜಿ ಕೊಟ್ರಲ್ಲ, ಟೈಮ್ ಕೊಡಿ ನಮಗೆ, ಮಾಡ್ತೀವಿ. ಟೈಮ್ ಇವಾಗಲ್ಲ, ಇದಕ್ಕಿಂತ ಮುಂಚೆನೆ ನಿಮ್ಮ ಆಯುಕ್ತರಿಗೂ ಕೊಟ್ಟಿದ್ದೀವಿ. ಯಾವ ಕೊಟ್ಟಿದ್ದೀವಿ? ಮನುಕುಮಾರ್ ಅವರು ಇದ್ರಲ್ಲ, ಅವಾಗಲೇ ಕೊಟ್ಟಿದ್ದೀವಿ. 5 ತಿಂಗಳಾಯ್ತು. ಅಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ಲೆಟರ್ಗೆ ವ್ಯಾಲ್ಯೂ ಇಲ್ವಾ? ಹಂಗಾರೆ ಮಾಡ್ತಾ ಇದ್ರಲ್ರಿ, ಇದು ಮಾಡ್ತಾರೆ. ಜಗಳ ಮಾಡಕ್ ಬಂದಿದ್ದೀರಾ ಅಥವಾ ಏನ್ ಕೆಲಸ ಮಾಡ್ತಾ? ನಿಮಗೆ ಏನ್ ಬೇಕಾಗಿತ್ತೋ ಅದು ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ತಾನೆ? ಅಲ್ಲ ಸರ್, ನಾವು ಹೇಳಿದೀವಲ್ವಾ? ಮಾಡ್ತಿದೀವಲ್ಲ, ಹೇಳಿದೀವಲ್ಲ. ದಿನ
ನೀವು ಆಫ್ ಮಾಡಿ ಫೋಟೋ ತೆಗೆದುಕೊಳ್ಳ ಫೋಟೋ ಏನಿಲ್ಲ ಸರ್. ನೀವು ನಿಮ್ಗೆ ಏನಾಗಬೇಕು ಕೇಳಿ, ಫೋಟೋ ವಿಡಿಯೋ ಅದನ್ನ ಹೇಳ್ತಿದೀವಲ್ಲ. ನೀವು ಲೆಟರ್ ಕೊಟ್ಟಿದ್ದೀರಿ, ನಾವು ಕ್ರಮ ತಗೋತೀವಿ. ಆಗ್ಬೇಕಂತ ಹೇಳ್ತಿಲ್ಲ, ಅದು ನಿಮ್ಮ ಜವಾಬ್ದಾರಿ. ಒಂದು ಕಾಮಗಾರಿ ಪ್ರಾರಂಭ ಆಗ್ಬೇಕಾದ್ರೆ ಅಲ್ಲಿ ಇಂಜಿನಿಯರ್ಸ್ ಓಡಾಡ್ತಿರುವಾಗ ಅವ್ರು ಅದನ್ನ ನೋಡ್ಬಿಟ್ಟು ಅದು ಗಮನ ತಂದು ಫಸ್ಟ್ ತೆಗಿಸ್ಬೇಕು. ಈಗ ಫೀಲಿಂಗ್ ಮಣ್ಣಲ್ಲಿ ತರಬೇಕು. ಎಷ್ಟು ಬೇಕು ಸರ್? ಅಲ್ಲಿ ತಂದಿರೋದೆಲ್ಲ ಬೇಕಾ? ಎಲ್ಲದೂ ಬೇಕಾಗ್ತದೋ ಬೇಡವೋ ಇಲ್ಲೇ ಬೇಕು. ನೀವು ನೋಡ್ರಿ, ಹಿಂಗೆ ಕೆಲಸ ಮಾಡಿ ಹಂಗೆ ನಿಮಗೆ ಕ್ವಾಲಿಟಿ ಬೇಕಾ ಚೆಕ್ ಮಾಡ್ಕೊಳ್ಳಿ. ನೀವು ಮಣ್ಣು ತೆಗೆದ ಮೇಲೆ ಜಲ್ಲಿ ಹಾಕಿ ಜಲ್ಲಿ ಇದು ಕಸ ಬಿದ್ದಿದೆ ತೆಗಿಬೇಕಲ್ವಾ? ಅದನ್ನ ತೆಗಿಸ್ತೀವಿ ಬಿಡಿ. ತಗ್ಸೋದಲ್ಲ, ಅದು ನಿಮ್ ಜವಾಬ್ದಾರಿ ಇರುತ್ತೆ. ನಮ್ ಜವಾಬ್ದಾರಿ ಇರುತ್ತೆ. ಎಲ್ಲದೂ ಟೈಮ್ ಇರುತ್ತೆ. ಕಾಮಗಾರಿ ಮುಗಿದ್ಮೇಲೆ ನೀವು ಅದನ್ನ ಹೇಳ್ಬೇಡಿ. ಹೇಳಿದ್ರೆ ಅದು ಮುಗಿಯುತ್ತದೆ ಕಾಮಗಾರಿ. ಈಗ ನೀವು ಶಂಕರ್ ಚಿತ್ರಮಂದಿರದಿಂದ ಮಾಡ್ಕೊಂಡ್ ಬಂದಿದ್ರ ಕರೆಕ್ಟಾ ಕಾಮಗಾರಿ? ಅಲ್ಲಿವರೆಗೆ ಈಗ ಕಾಮಗಾರಿ ಮುಗಿಯುತ್ತಿಲ್ಲ, 2 ದಿನ ಆಯ್ತಂದ್ರೆ ಅಲ್ಲಿದು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ. ನಿಮ್ ಲೆಕ್ಕ ತೆಗಿಸ್ತೀವಿ. ಇದು ಅರ್ಜಿ ಕೊಟ್ಟಿದ್ದೀರಲ್ಲ, ಇವತ್ತು ಕೊಟ್ಟಿದ್ದೀರಿ ತಾನೆ? ಕ್ರಮ ತಗೊಳ್ತೀವಿ ನಾವು. ಹಿಂದೆ ಕೊಟ್ಟಿರೋದು ಯಾವ್ದು? ಅದಕ್ಕೆ ಯಾವ ಕೆಲಸನೇ ಸ್ಟಾರ್ಟ್ ಆಗಿರ್ಲಿಲ್ಲ, ಅದು 5 ತಿಂಗಳ ಹಿಂದೆ. ಸರ್ ಈಗ ಇದಕ್ಕೆಲ್ಲ ಎಲ್ಲಾ ಕಾಮಗಾರಿಗಳು ಮಾಡಬೇಕಾದ್ರೆ ನಾಮಫಲಕ ಹಾಕ್ಬೇಕು ಅಂತ ಕೊಟ್ಟಿದ್ದೀನಲ್ಲ, ನೀವು ವಾಟ್ಸಪ್ ಮಾಡಿದ್ದೀನಲ್ವಾ? ಅದು ಕೊಟ್ಟಿದ್ದಾರೆ, ಮೊನ್ನೆ ಆದೇಶ ಇದು ಕೊಟ್ಟಿದ್ದಾರೆ ಕಮಿಷನರ್. ಹಾಕ್ತೀವಿ ಈಗ. ಈಗ ಹಾಕಿದ್ರೆ ಈಗ ಆ ಕಾಮಗಾರಿ ಕೊಟ್ಟಿರೋದು ಮೊನ್ನೆ ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲ ಕಾಮಗಾರಿಗಳಿಗೆ ಹಾಕಿ ಅಂತ. ಇನ್ಮೇಲೆ ಹಾಕ್ತೀವಿ, ಆಯ್ತಾ? ಇಲ್ಲಿ ಕನಕ ಮಂಟಪ ಮುಂದೆಡೆ ಫುಟ್ಪಾತ್ ಮಾಡ್ತಿದ್ದಲ್ಲ ಸರ್, ಅದು ಏನದು? ಬೇಡ ಬಿಡಿ, ಅದು ನಾನು ಕೇಳ್ತೀನಿ. ಸರ್ ಇದೊಂದ್ಸರಿ ಸುತ್ತೋಲೆ ಒಂದ್ಸರಿ ಓದ್ಬಿಡಿ ಸರ್. ಇದು ಸರ್ಕಾರ ಸುತ್ತೋಲೆ ಅದನ್ನೇ ಹಾಕಿ ಕೊಟ್ಟಿದಾರಪ್ಪ. ಇವಾಗ ನೀವ್ ಹೇಳ್ರಿ, ಇವಾಗ ಇದನ್ನ ಓದ್ಬಿಟ್ಟು ಹೇಳ್ರಿ ಏನಿದೆ ಅಂತ, ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಓದ್ರಿ. ಇಲ್ಲ ನಾನು ಅದನ್ನ ಹೇಳ್ತೀನಿ. ಅಲ್ಲ ಮೈಕ್ ಇಲ್ಲ, ಚಾರ್ಜ್ ಇಲ್ಲ. ಸೌಜನ್ಯವಾಗಿ ಮಾತಾಡ್ತೀನಿ. ಆತರ ಈ ತರ ಅಂದ್ರಲ್ಲ, ಜಗಳ ಮಾಡಕ್ ಬಂದಿರಾ ಅಂತಂದ್ರೆ ನೀನ್ ಎಷ್ಟೇ ಸತಿ ಬರ್ತಿರೋದು? ನಾನ್ ಡೈಲಿ ಬರ್ತೀನಿ ಸರ್. ಏನು ಸರ್ಕಾರಿ ಆಸ್ತಿ ಇದು ಅಲ್ಲ, ಇದು ಸರ್ಕಾರಿ ಆಸ್ತಿ ಇದು. ನಾನು ಸರ್ಕಾರದ ಕೆಲಸನೇ ಮಾಡ್ತಾ ಇರೋದು. ನಾವೇನ್ ಬೇರೆ ಕೇಳ್ತಾ ಇಲ್ವಲ್ಲ. ನೀನ್ ಕೇಳೋದಕ್ಕೆ ಸರಿಯಾಗಿ ಉತ್ತರ ಹಂಗೆ ಬರುತ್ತೆ. ಅಲ್ಲ ನೀನ್ ಹೆಂಗ್ ಕೇಳ್ತೀಯ ಹಂಗ ಉತ್ತರ ಬರುತ್ತೆ. ಮತ್ತೆ ಇನ್ಯಾವ ತರ ಕೇಳ್ಬೇಕು ಸರ್? ನೀನ್ ಕೇಳ್ತೀಯ ಹಂಗ ಉತ್ತರ ಬರುತ್ತೆ. ಯಾವ ತರ ಕೇಳ್ಬೇಕು ಮತ್ತೆ? ಆಯ್ತಾ? ನೀವ್ ಹೇಳ್ತೀವಿ ಅರ್ಜಿ ಕೊಟ್ಟಿದ್ದೀರಿ, ನಾವು ಮಾಡ್ತೀವಿ ಅಂತ. ನೀವು ಮಾಡ್ತೀರಾ, ಇಮೇಲ್ ಮಾಡ್ತೀರಾ, ಮಣ್ಣು ತೆಗೆದ್ಮೇಲೆ ಜಲ್ದಿ ಟೆಕ್ನಿಕಲಿ ನಮ್ಮ ಪರ್ಸನರ್ ಇದಾರೆ. ಅವ್ರು ಹೇಳ್ತಾರೆ, ಅವ್ರು ಡೈರೆಕ್ಷನ್ ಕೊಡ್ತಾರೆ. ನೀನಲ್ಲಪ್ಪ, ನೀನ್ ಟೆಕ್ನಿಕಲ್ ಪರ್ಸನ್ ಅಲ್ಲ. ಟೆಕ್ನಿಕಲ್ ಪರ್ಸನ್ ಹೇಳ್ತಾರೆ, ಅವ್ರು ಮಾಡ್ತಾರೆ. ನೀನ್ ಅರ್ಜಿ ಕೊಟ್ಟಿದ್ಯಲ್ಲ, ಅಲ್ಲ ಟೆಕ್ನಿಕಲ್ ಪರ್ಸನ್ ಕೇಳ್ರಿ, ಇದು ತೋರಿಸ್ರಿ. ಯಾರಿಗೂ ಇರೋದೇ 3 ಜನ. ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ, ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಇದು ಯಾವ ಆಟಿಟ್ಯೂಡ್ ನಿಂದ ಹಂಗೆ ಇರುತ್ತೆ, ಬೆದರ್ಸೋದು ಹಂಗೆ ಇರುತ್ತೆ. ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಗೊತ್ತಿದ್ದಲ್ಲ, ನೀನು ಇದೇ ಲಾಸ್ಟ್. ಅರ್ಜಿ ಕೊಟ್ಟಿದೀವಿ, ಕ್ರಮ ತಗೋತೀವಿ. 2 ದಿನ ಟೈಮ್ ಬೇಕು ನನಗೆ. ಟೈಮ್ ಬೇಕಲ್ಲ, ಒಂದ್ ವಾರನೇ ತಗೊಂಡ್ರಿ. ಅಷ್ಟೇ ಮಾಡ್ತಾ ಇದೀರಲ್ಲ, ನಾನು ಅದನ್ನೇ ಮಾಡ್ತಾ ಇರೋದು. ಆಯ್ತು. ಇದ್ರಲ್ಲಿ ಬಸವೇಶ್ವರ ಸರ್ಕಲ್ ಅಲ್ಲಿ ಆ ಕಾಂಪೌಂಡ್ ಅಲ್ಲಿ ಬಾತ್ರೂಮ್ ಬಿಟ್ಬಿಟ್ಟು ಕಟ್ಟಿದಾರೆ. ಅದನ್ನ ಎಷ್ಟೇ ಗಮನಕ್ಕೆ ಆಯ್ತಪ್ಪ. ಮತ್ತೆ ಅದಕ್ಕೆ ಏನಕ್ಕೆ ಅರ್ಜಿ ಕೊಟ್ಟಿರೋದು? ಏನಕ್ಕೆ ಮರ ತೆಗೀರಿ ಅಂತ ಕೊಟ್ರಿ? ಎಲ್ಲ ನೀವು ಹೇಳಿದ್ದೆಲ್ಲ ಮಾಡಕ್ಕಾಗಲ್ಲ. ಅದಿದೆಯಲ್ಲ, ಏನಾಗ್ಬೇಕದು? ಅದಿದ್ರೆ ನಿನ್ಗೇನು, ಅದಿದ್ರೆ ನಿನ್ಗೇನು, ತೆಗೆದ್ರೆ ನಿನ್ಗೇನು? ಅಲ್ಲ ಸರ್, ಮತ್ತೆ ಹಂಗಾರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಏನ್ ಬೇಕಾದ್ರೂ ಮಾಡೋದಲ್ಲ, ಯಾರಿಗೆ ಏನ್ ಬೇಕೋ ಅದನ್ನ ಮಾಡ್ತಿದೀವಿ ಸಾರ್ವಜನಿಕರಿಗೆ. ಆಯ್ತಾ? ಸುಮ್ಮನೆ ಏನೇನೋ ಹೇಳೋದಲ್ಲ. ನಿಮ್ ಆಟಿಟ್ಯೂಡ್ ಸರಿ ಇರ್ಲಿ ಅಷ್ಟೇ. ಕರೆಕ್ಟ್ ಆಗಿದೆ ಸರ್. ಲೈವ್ ಮಾಡ್ಕೊಂತಿದ್ದೀರಲ್ವಾ, ಲೈವ್ ಮಾಡ್ಕೊಂತಿದ್ದೀರಲ್ವಾ, ಮಾಡ್ಕೊಳ್ಳಿ. ಬಸವೇಶ್ವರ ಮಾರ್ಕೆಟ್ ಒಳಗಡೆ ಏನದು ಮಳಿಗೆಗಳಿದ್ದಾರೋ ಸರ್, ಅದನ್ನೆಲ್ಲ ರಿಪೇರಿ ಮಾಡಿಸಿದ್ವಿ ಒಂದ್ಸಲ. ಅದು ಮಾಡಿಸಿದ್ಮೇಲೆ ಅದು ಆಕ್ಚುಲಿ ಉದ್ದೇಶ ನಾವು ಕೇಳಿದಾಗ ಏನು ರೋಡ್ ಸೈಡ್ ಅಲ್ಲಿ ಕೂತಿರ್ತಾರೆ ಅವ್ರನ್ನೆಲ್ಲ ಒಳಗಡೆ ಶಿಫ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಕಾಮಗಾರಿ ಅಲ್ಲಿ ಮಾಡ್ಬೇಕಾದ್ರೆ. ಲಾಸ್ಟ್ ಟೈಮ್ ಆಯುಕ್ತರ ಗಮನಕ್ಕೆ ತಂದಾಗಲೂ ಅವ್ರು ಅದನ್ನೇ ಹೇಳಿದ್ರು. ಅದು ಏನಾಯ್ತು ಸರ್ ಪ್ರೊಸೆಸ್ ನಂತರ? ನಾವು ಕಾಮಗಾರಿ ಮಾಡ್ಸೋದು ಅಷ್ಟೇ, ಆಯ್ತಾ? ಒಳಗೆ ಹೋಗೋದೆಲ್ಲ ಕಮಿಷನರ್. ಅಂದ್ರೆ ಸುಮ್ನೆ ಮಾಡಿಸಿ ಅಂತ ಸುಮ್ನೆ ಯಾಕ್ರಿ ಮಾಡ್ಸೋಣ? ಜನ ಹೋಗ್ಬೇಕು. ನಾವು ಮಾಡ್ಸಿದ್ದೇನು ಉದ್ದೇಶ? ಅವ್ರು ಹೋಗ್ಬೇಕು ತಾನೆ. ಅವ್ರಿಗೆ ಹೇಳಿದೀವಿ, ಹೋಗ್ತಿದ್ರೆ ನಾವೇನ್ ಮಾಡೋಣ? ಈಗ ನಾವಲ್ಲಿ ಮಾಡ್ದಲೆ, ಕಾಮಗಾರಿ ಮಾಡ್ದಲೆ ಏನು ವ್ಯವಸ್ಥೆ ಇಲ್ಲಿದ್ರೆ ಅವ್ರು ಜನ ಕೇಳ್ತೀವಿ. ಸುಮ್ನೆ ದುಡ್ಡನ್ನ ಯಾವ ರೀತಿ ಫೋನ್ ಮಾಡ್ತಾರೆ, ಸುಮ್ನೆ ಬೇಕಾದ್ರೆ ಜನ ಹೋಗ್ಬೇಕು. ನಾವು ಕ್ಲೀನ್ ಮಾಡ್ಕೊಟ್ಮೇಲೆ ಜನ ಹೋಗ್ಬೇಕಾನೆ. ಮುಂದಿನ ಕಾಮಗಾರಿಗೆಲ್ಲ ಫಸ್ಟ್ ತಿಳಿಸ್ಬಿಡಿ, ನಾವು ಮತ್ತೆ ಮತ್ತೆ ಪದೇ ಬರುವಂತ ಅನಿವಾರ್ಯತೆ ಪದೇ ಪದೇ ಬರೋದಕ್ಕೆ ನಮಗೆ ಸರ್ಕಾರದಿಂದ ಸಂಬಳ ಕೊಡಲ್ಲ. ಕನಕ ಮಂಟಪ ವಿಚಾರ ನೀರು ಡ್ರೈನೇಜ್ ನೀರು ಹೋಗ್ಬೇಕಂದ್ರೆ ಏನ್ ನೀರು ಬರುತ್ತೆ ರಸ್ತೆಯಿಂದ ಬೈಕ್ನ ಒಂದು 4 ಇಂಚ್ 5 ಇಂಚ್ ಹೈಟ್ ಅಲ್ಲಿ ಮಾಡಿದ್ರೆ ಅದು ಯಾವ ತರ ಕಾಮಗಾರಿ? ಫೋಟೋ ಬೇಕಾದ್ರೆ ನಾವು ಫೋಟೋ ತೋರಿಸ್ತೀವಿ.
ಜಾಗ ಇದೆಯಲ್ಲ ಈ ರೋಡ್ಗಿಂತ ಹೈಟಲ್ಲಿದೆ. ಅದೊಂದು ಫೋಟೋ ಇದೆ, ನೆಕ್ಸ್ಟ್ ಮಾಡೋದು ನೆಕ್ಸ್ಟ್ ಇಲ್ಲ ಮುಂದೆ ಲಾಸ್ಟ್ ಇದೆ. ಇಲ್ಲೇ ಹೋಗ್ತದೆ. ಈ ಥರ ಏನು ಪೈಪ್ ಇದೆ ನೀರು ಹೋಗ್ಲಿಕ್ಕೆ, ಅವೆಲ್ಲ ಎಷ್ಟು ಹೈಟಲ್ಲಿದೆ ನೀವು ನೋಡಿದ್ರಾ? ತೋರ್ಸು, height ಅಲ್ಲಿ ಏನಿದೆ? ನಿಮಿಷ ಕೆಳಗಡೆ ಇದೆ. ಮುಕ್ಕಾಲಡಿ ಮೇಲಿದೆ. ಈಗ ನಾವು ತೋರಿಸ್ತೀವಿ.